ಜೈ ಜಗನ್ನಾಥ್. ಗಂಗಾ ಆರತಿ ಕೇಳಿರ್ತೀರಾ, ಯಮುನಾ ಆರತಿ ಕೇಳಿರ್ತೀರಾ, ಆ್ಯಂಡ್ ನದಿಗಳಿಗೆ ಆರತಿ ಮಾಡ್ತಾರಲ್ಲ ಅದನ್ನು ಕೇಳಿರ್ತೀರಾ. ಬಟ್ ಸಮುದ್ರ ಆರತಿ ಯಾವತ್ತಾದರೂ ಕೇಳಿರ್ತೀರಾ? ಆ್ಯಂಡ್ ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ ಆ್ಯಂಡ್ ಅಮೇಝಿಂಗ್ ಆಗಿರುತ್ತೆ. ಜೈ ಜಗನ್ನಾಥ್, ಜೈ ಶ್ರೀಕೃಷ್ಣ. ಹಾಯ್, ನಮಸ್ಕಾರ. ಇವಾಗೇನು ನೋಡ್ತಾ ಇದ್ದೀರಾ, ಇದು ಸ್ವರ್ಗದ್ವಾರ ಗೇಟ್ ಅಂತ ಹೇಳಿ ಪೂರಿ ಬೀಚಿಗೆ ಹೋಗೋ ಗೇಟ್. ಇದು ಮೇಯ್ನ್ ಗೇಟ್ ಆಗಿರುತ್ತೆ. ಗಂಗಾ ಆರತಿ ಕೇಳಿರ್ತೀರಾ, ಯಮುನಾ ಆರತಿ ಕೇಳಿರ್ತೀರಾ, ಆ್ಯಂಡ್ ನದಿಗಳಿಗೆ ಆರತಿ ಮಾಡ್ತಾರಲ್ಲ ಅದನ್ನು ಕೇಳಿರ್ತೀರಾ. ಬಟ್ ಸಮುದ್ರ ಆರತಿ ಯಾವತ್ತಾದರೂ ಕೇಳಿರ್ತೀರಾ? ಮೇ ಬಿ ಕೇಳಿರ್ಬೋದು, ಐ ಡೋಂಟ್ ನೋ. ಕೇಳಿರ್ತೀರಾ ಬಿಕಾಸ್ ಪೂರಿಯಲ್ಲಿ ಮೇಯ್ನಾಗಿ ಸಮುದ್ರ ಆರತಿ ಅಂತ ಮಾಡ್ತಾರೆ. ಸೊ ಇದನ್ನು ನೋಡೋದಕ್ಕೆ ಸುಮಾರು ಜನ ಬರ್ತಾರೆ. ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸಮುದ್ರ ಆರತಿ ಏನಿದೆ, ಕಂಪ್ಲೀಟ್ ಸಮುದ್ರ ಆರತಿ ಈ ವಿಡಿಯೋದಲ್ಲಿದೆ. ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ. ಯಾರ್ಯಾರು ಪೂರಿಗೆ ಹೋಗೋಕ್ಕಾಗಿಲ್ಲ, ಆಮೇಲೆ ಯಾರ್ಯಾರು ಹೋಗೋಕ್ಕೆ ಮಿಸ್ ಮಾಡ್ಕೊಂಡಿದ್ದೀರಾ, ಸಮುದ್ರ ಆರತಿ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಾ, ಐ ಹೋಪ್ ಈ ವಿಡಿಯೋ ನಿಮಗೆ ಸ್ಯಾಟಿಸ್ಫೈ ಆಗ್ಬೋದು. ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ. ಕಂಪ್ಲೀಟ್ ಸಮುದ್ರ ಆರತಿ ಇದರಲ್ಲಿ ಅಪ್ಲೋಡ್ ಮಾಡಿದೆ. ಇವಾಗ ನೋಡ್ತಾ ಇರೋ ಪ್ಲೇಸೇ ಸಮುದ್ರ ಆರತಿಗೆ ಆರತಿ ಮಾಡ್ತಾರಲ್ಲ ಆ ನಿಂತ್ಕೊಳ್ಳೋ ಜಾಗನೇ ಅದು. ಸೊ ಇವಾಗ ನೋಡೋದಕ್ಕೆ ಕಮ್ಮಿ ಜನ ಇದ್ದಾರೆ, ಬಟ್ ಇವಾಗ ನೋಡಿರೋದು ಜಾಸ್ತಿ ಜನ. ಬಿಕಾಸ್ ಇವಾಗ ಆರತಿ ತೊಗೊಂಡು ಬರ್ತಾರೆ ಅವರು. ಐ ಮೀನ್ ಅಲ್ಲಿ ಪೂಜೆ ಮಾಡೋದಕ್ಕೆ ಆರತಿ ತೊಗೊಂಡ್ಬರ್ತಾರೆ. ಸೊ ಹಂಗಾಗಿ ಜನ ತುಂಬಾ ಆಗ್ತಾರೆ. ಅರೌಂಡ್ ಈ ಟೈಮ್ ಬಂದುಬಿಟ್ಟು 6 ಗಂಟೆಯಿಂದ 7 ಗಂಟೆ ಆಗಿರ್ಬೋದು, ಅಥವಾ 5ರಿಂದ 7 ಗಂಟೆ ಒಳಗಡೆ ಅರೌಂಡ್ ಇರುತ್ತೆ. ಸೊ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರಿ ಸಮುದ್ರ ಆರತಿನ, ಸೊ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ. ಇದರಲ್ಲಿ ಕಂಪ್ಲೀಟಾಗಿದೆ. ಓಕೆ, ಇವಾಗ ಸೌಂಡ್ ಬರ್ತಾ ಇದೆಯಲ್ಲ ಜಾಗಟೆ ಹೊಡ್ಕೊಂಡು, ಇದು ಸಮುದ್ರ ಆರತಿ ಮಾಡೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಬರ್ತಾ ಇರೋದು ಇವಾಗ ಪ್ರೆಸೆಂಟು. ಸಮುದ್ರ ಆರತಿ ನೋಡೋದಕ್ಕೆ ತುಂಬಾ ಆಸೆಯಿಂದ ಇದೆ. ಬಟ್ ಸಮುದ್ರ ಆರತಿ ನೋಡೋದಕ್ಕೆ ಸಿಗುತ್ತೋ ಅಥವಾ ಸಿಗಲ್ವೋ ಅನ್ನೋದು ತುಂಬಾ ಡೌಟ್ ಇತ್ತು. ಬಿಕಾಸ್ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಫ್ಲ್ಯಾಗ್ ಚೇಂಜ್ ಮಾಡ್ತಾರೆ ಸಂಜೆ. ಅದನ್ನು ನೋಡಿಕೊಂಡು ಇಲ್ಲಿಗೆ ಬರೋದಕ್ಕೆ ಪೂರಿ ಜಗನ್ನಾಥ ದೇವಸ್ಥಾನದಿಂದ ಇಲ್ಲಿಗೆ 1 ಕಿಲೋಮೀಟರ್ ಆಗುತ್ತೆ. ಬಟ್ ವೆಹಿಕಲ್ ಯೂಸ್ ಮಾಡೋಕ್ಕಂತೂ ತುಂಬಾ ಕಷ್ಟ. ಬಟ್ ಹಂಗಾಗಿ ವಾಕಬಲ್ಲೇ ಬರಬೇಕು. ಸೊ ಸಿಗೋದು ಡೌಟು ಅಂತ ಅಂದ್ಕೊಂಡಿದ್ದೆ, ಬಟ್ ಹೆಂಗೋ ಮಾಡಿ ಸಿಕ್ತು ಫೈನಲಿ. ಸೊ ಸಿಕ್ಕಾಯಿತು. ಅಟ್ಲೀಸ್ಟ್ ವೀಡಿಯೋ ಆದರೂ ನಾನು ನೋಡಿದ್ದೀನಿ, ಬಟ್ ಎಲ್ಲರೂ ನೋಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಆಗ್ತಾ ಇರೋದು. ಆ್ಯಂಡ್ ಇವಾಗ ಪ್ರೋಸೆಸ್ಸು ಅಂದರೆ ಏನು ಪೂಜೆಗೆ ಕೈಂಕರ್ಯ ಅಂತ ಏನಿರುತ್ತೆ, ಸೊ ಅದು ಇವಾಗ ಸ್ಟಾರ್ಟ್ ಆಗಿರೋದು. ಓಕೆ, ಸೊ ಅದನ್ನು ನೀರನ್ನ ಸಮುದ್ರದ ನೀರು ತೊಗೊಂಬರೋಕ್ಕಿದೆ ಅಂತ ಸಮುದ್ರಕ್ಕೆ ಹೋಗ್ತಾರೆ. ಇವಾಗ ಹೋಗಿ ಇವಾಗ ಬರ್ತಿರೋದು ಅನ್ಸುತ್ತೆ ಅವರು. ಓಕೆ, ಇವಾಗ ಬರ್ತಾಯಿದ್ದಾರೆ. ಬಂದಾದಮೇಲೆ ಇವಾಗ ಸಮುದ್ರ ಆರತಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇವಾಗ ನಮ್ಮ ಪೂರ್ವಜರು ಏನೇ ಒಂದು ಮಾಡಿದ್ರು ಅದಕ್ಕೊಂದು ರೀಸನ್ ಇರುತ್ತೆ. ಆ ರೀಸನ್ ಇದೆ ಅಂತ ಅನಿಸುತ್ತೆ. ಪ್ರತಿಯೊಂದಕ್ಕೂ ಮರ ಆಗಿರಲಿ, ಗಿಡ ಆಗಿರಲಿ, ನೀರು, ಬೆಳಕು, ಪ್ರತಿಯೊಂದಕ್ಕೂ ಒಂದು ರೆಸ್ಪೆಕ್ಟ್ ಕೊಡ್ತಾರೆ. ಆ್ಯಂಡ್ ಅದನ್ನು ಪೂಜೆ ಮಾಡ್ತಾರೆ, ಪ್ರೀತಿಸ್ತಾರೆ. ಯಾಕೆಂದರೆ ಇದಕ್ಕೊಂದೇ ರೀಸನ್ನು. ನಮ್ಮ ಭಾರತದಲ್ಲಿ ನಮ್ಮ ಪೂರ್ವಜರು ಏನೇ ಒಂದು ಮಾಡಿದರು, ಏನೇ ಒಂದು ಕಲ್ಚರ್ ಮಾಡಿದ್ರು, ಅದಕ್ಕೊಂದು ಮೇಯ್ನ್ ರೀಸನ್ ಇರುತ್ತೆ. ಸೊ ಏನಂತ ಅಂದರೆ ನಮ್ಮ ಬೆಳಕೆ ಆಗಿರ್ಬೋದು, ಅಥವಾ ನೀರು, ಗಾಳಿ, ಆ ಒಂದು ನೇಚರ್ಗಾಗಿರ್ಬೋದು, ಇದಕ್ಕೊಂದು ರೆಸ್ಪೆಕ್ಟ್ ಅಥವಾ ಪ್ರೀತಿ ಆ ಒಂದು ಕೊಡೋ ಒಂದು ಉದ್ದೇಶಕ್ಕೋಸ್ಕರ ಈ ಸಮುದ್ರ ಆರತಿ ಮಾಡ್ತಾ ಇರ್ತಾರೆ. ಅಥವಾ ಸಮುದ್ರ ಒಂದು ಶಾಂತಿ ರೀತಿಯಿಂದ ಇರಲಿ ಅನ್ನೋದಕ್ಕೋಸ್ಕರನೂ ಒಂದು ಆರತಿ ಕೂಡ ಮಾಡ್ತಾ ಇರ್ತಾರೆ. ಏನೇ ಒಂದು ಮಾಡೋದಕ್ಕೂ ಪ್ರತಿಯೊಂದಕ್ಕೂ ರೀಸನ್ ಇಲ್ದೆಲ್ಲ ಏನೂ ಮಾಡ್ತಾ ಇರಲ್ಲ ನಮ್ಮ ಪೂರ್ವಜರೇ ಆಗಲಿ, ನಮ್ಮ ಇಂದಿನ ಸನಾತನಗಳು ಆಗಲಿ. ಸೊ ಎಲ್ಲದಕ್ಕೂ ಒಂದು ರೀಸನ್ ಇರೋದ್ರಿಂದನೇ ಇಷ್ಟೆಲ್ಲ ಮಾಡ್ತಾ ಇರ್ತಾರೆ. ಇದು ನೋಡೋಕ್ಕೆ ಸುಮಾರು ಜನ ಟ್ರೈ ಮಾಡ್ತಾರೆ, ಬಟ್ ಸುಮಾರು ಜನಕ್ಕೆ ಸಿಕ್ಕಿರಲ್ಲ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಸೊ ಐ ಹೋಪ್ ಇವಾಗ ಸಮುದ್ರ ಆರತಿ ಸ್ಟಾರ್ಟ್ ಆಗುತ್ತೆ. ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ವಲ್ಲ ಸಮುದ್ರ ಆರತಿ ಅನ್ನೋದು, ಅದು ಇವಾಗ ಸ್ಟಾರ್ಟ್ ಆಗುತ್ತೆ. ಅಪ್ ಟು 8 ನಿಮಿಷ ಅಥವಾ 10 ನಿಮಿಷ ತನಕನೂ ಇರುತ್ತೆ ಸಮುದ್ರ ಆರತಿ. ನಾವೆಲ್ಲರೂ ವೆಯ್ಟ್ ಮಾಡ್ತಾಯಿದ್ವಲ್ಲ ಸಮುದ್ರ ಆರತಿ ಅನ್ನೋದು, ಇವಾಗ ಜಾಗಟೆ ಮತ್ತು ಕೋಲಿಂದ ಇವಾಗ ಸ್ಟಾರ್ಟ್ ಮಾಡ್ತಾರೆ. ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ. ಸಮುದ್ರ ಆರತಿ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಇಂಟರಪ್ಟ್. ಕಂಪ್ಲೀಟಾಗಿ ವೀಡಿಯೋ ವಾಚ್ ಮಾಡಿ. ಆ್ಯಂಡ್ ಇವಾಗ ಸ್ಟಾರ್ಟ್ ಆಗಿರೋದು ಸಮುದ್ರ ಆರತಿ. ಇಂಟರಪ್ಟ್ ಮಧ್ಯ ಮಾಡೋಕ್ಕೋಗಲ್ಲ. ವೀಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ. ಆ ಬಡಿತಾ ಇದ್ದಿದ್ದು ಸೌಂಡು ಮತ್ತು ಆ ಸಮುದ್ರಕ್ಕೆ ಆರತಿ ಮಾಡ್ತಾ ಇದ್ದಿದ್ದು, ಈಗ ಅಲ್ಲಿ ನಿಂತ್ಕೊಂಡ್ರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನು, ಒಂಥರ ಖುಷಿಯಾಗಿರ್ಬೋದು. ಸೊ ಅದೆಲ್ಲ ಆಗ್ತಾ ಇರುತ್ತೆ.
ಹೋಪ್ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹಾಕಿದ್ದೀನಿ ನೋಡಿ. ಇನ್ನೂ ಇವಾಗ ಸಮುದ್ರ ಆರತಿ ಸ್ಟಾರ್ಟ್ ಆಗೋದು. ನೋಡಿರಿ, ಇವಾಗ ಸಮುದ್ರ ಆರತಿ ಸ್ಟಾರ್ಟ್ ಆಗ್ತಾ ಇರೋದು. ಆ ಆರತಿನ ಇವಾಗ ಮಾಡೋದು. ನೋಡಿ, ಚೆನ್ನಾಗಿದೆ ಕಂಪ್ಲೀಟಾಗಿ. ಆ್ಯಂಡ್ ಫ್ಲ್ಯಾಗಿಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಫ್ಲ್ಯಾಗ್ ಚೇಂಜ್ ಮಾಡೋದು. ಆ್ಯಂಡ್ ಈ ಪೂರಿಗೆ ಯಾವ ಥರ ಹೋಗ್ಬೇಕು ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾವ ಥರ ಹೋಗ್ಬೋದು, ಸಮುದ್ರ ಆರತಿ ಎಲ್ಲ ಹೆಂಗೆ ನೋಡ್ಬೋದು ಅನ್ನೋದು ನೆಕ್ಸ್ಟ್ ವೀಡಿಯೋಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ. ಓಕೆ.
ಇನ್ನೂ ಮುಗ್ದಿಲ್ಲ, ಇಲ್ಲಿಂದ ಆರತಿ ತೊಗೊಂಡೋಗಿ ಅಲ್ಲಿ ಮತ್ತೆ ಇನ್ನೊಂದು ಪೂಜೆ ಮಾಡ್ತಾರೆ. ಸೊ ಅದನ್ನು ನೋಡೋದಕ್ಕೆ ಸುಮಾರು ಜನ ಹೋಗ್ತಿರ್ತಾರೆ. ಬಟ್ ತುಂಬಾ ಕ್ರೌಡ್ ಇರುತ್ತೆ. ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ ತೋರಿಸೋದಕ್ಕೋಸ್ಕರ. ನೋಡಿರಿ ಅಲ್ಲಿ ಪೂಜೆ ಮಾಡ್ತಾ ಇರೋದು. ಓಕೆ, ಅಲ್ಲಿಂದ ಪೂಜೆ ಮಾಡಿಕೊಂಡು ಮತ್ತೆ ಪ್ರಸಾದ ಅಂತ ಕೊಡ್ತಾರೆ. ಅಂದರೆ ದ್ರಾಕ್ಷಿ ಬರುತ್ತಲ್ಲ, ಆ ದ್ರಾಕ್ಷಿನ ಪ್ರಸಾದದ ರೀತಿಲಿ ಕೊಡ್ತಾರೆ. ಅದನ್ನೆಲ್ಲ ಮಾಡ್ಕೊಂಡು ಬಂದಾದಮೇಲೆ ಅದು ಬೆಂಕಿ ಇರೋ ತನಕ ಅಲ್ಲೇ ಇರ್ತಾರೆ. ಆಯಿತು, ಇವಾಗ ಬಂದಾದಮೇಲೆ ಇಲ್ಲಿ ಪ್ರಸಾದ ಕೊಡ್ತಾರೆ. ತುಂಬಾ ಕ್ರೌಡ್ ಇರುತ್ತೆ. ಬಿಕಾಸ್ ಏನು ಕ್ರೌಡು ಅಂತಂದರೆ, ನಾನು ರಥಯಾತ್ರೆ ಟೈಮಲ್ಲಿ ಹೋಗಿದ್ದೆ, ಹಂಗಾಗಿ ತುಂಬಾ ಕ್ರೌಡ್ ಇರುತ್ತೆ ಜನ. ಅದು ಬಿಟ್ಟರೆ ಮಿಕ್ಕಿದ ದಿನಗಳೆಲ್ಲ ಆಲ್ಮೋಸ್ಟ್ ಕ್ರೌಡ್ ಇರಲ್ಲ ಅಂತ ಅಂದ್ಕೊತೀನಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೂ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ. ಓಕೆ, ಓಕೆ. ಐ ಹೋಪ್ ವಿಡಿಯೋ ಪ್ರತಿಯೊಬ್ಬರಿಗೂ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಐ ಹೋಪ್ ಎಲ್ರಿಗೂ ಸುಮಾರು ಜನಕ್ಕೂ ಹೆಲ್ಪ್ ಆಗಿರ್ಬೋದು. ಆ್ಯಂಡ್ ಯಾರ್ಯಾರು ನೋಡೋಕ್ಕಾಗಿಲ್ಲ ಅವ್ರಿಗೆಲ್ಲ ನೋಡಿರ್ಬೋದು ಅಂತ ಅನಿಸುತ್ತೆ. ಫ್ಲ್ಯಾಗ್ ಚೇಂಜಿನ ಬಗ್ಗೆ ನಾನು ಹೇಳಿದ್ದೆ. ಸೊ ಫ್ಲ್ಯಾಗ್ ಚೇಂಜ್ ಮಾಡ್ತಾರೆ ಗೊತ್ತಾ, ಜಗನ್ನಾಥ ದೇವಸ್ಥಾನದಲ್ಲಿ. ಅದನ್ನು ಈಗ ನೆಕ್ಸ್ಟ್ ಇದಾದಮೇಲೆ ಇನ್ನೊಂದು ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅದ್ರದ್ದು ವೀಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ. ಯಾರ್ಯಾರು ನೋಡೋಕ್ಕಾಗಿಲ್ಲ ಅವರೆಲ್ಲ ಕಂಪ್ಲೀಟ್ ಆಗೋದ್ರಲ್ಲಿ ನೋಡಿ. ಓಕೆ, ಇದು ಸಮುದ್ರ ಆರತಿ ಕಂಪ್ಲೀಟ್ ಮಾಡಿರ್ತಾರೆ. ಓಕೆ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಜಗನ್ನಾಥ್.